ತಂದೆ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪುನರುತ್ಥಾನ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪುನರುತ್ಥಾನರಾದ ಪಾಸ್ಕ ಹಬ್ಬದ 3ನೇ ಭಾನುವಾರವನ್ನ ನಾವಿಂದು ಆಚರಿಸುತ್ತಾ ಇದ್ದೇವೆ. ಪುನರುತ್ಥಾನರಾದ ನಂತರ ಮತ್ತೆ ಮತ್ತೆ ತಮ್ಮ ಆಪ್ತರಿಗೂ ಶಿಷ್ಯರಿಗೂ ದರ್ಶನವನ್ನು ನೀಡುವಂತಹ ಪ್ರಭು ಯೇಸು ಇಂದು ಎಮ್ಮಾವುಸಿನ ದಾರಿಯಲ್ಲಿ ಭಯಭೀತಿ ಆತಂಕದಿಂದ ಹೆದರಿ ಓಡಿ ಹೋಗುತ್ತಿದ್ದಂತಹ ಶಿಷ್ಯರನ್ನ ಸಂಧಿಸಿ ಆ ಶಿಷ್ಯರೊಂದಿಗೆ ಬಲಿ ಪೂಜೆಯನ್ನರ್ಪಿಸಿ ಆ ಶಿಷ್ಯರಿಗೆ ರೊಟ್ಟಿ ಮುರಿಯುವ ಆಚರಣೆಯ ಮುಖಾಂತರ ತನ್ನ ಪುನರುತ್ಥಾನದ ಮಹಿಮೆಯನ್ನ ಪ್ರಕಟಪಡಿಸುವ ಘಟನೆಯನ್ನ ನಾವಿಂದು ಧ್ಯಾನಿಸುತ್ತಾ ಇದ್ದೇವೆ. ಹೌದು ಪ್ರಿಯರೇ, ರೊಟ್ಟಿ ಮುರಿಯುವ ಆಚರಣೆಯಲ್ಲಿ ಹಾಗೂ ದೈವ ವಾಕ್ಯದ ಧ್ಯಾನ ಮನನದಲ್ಲಿ ನಾವು ಪುನರುತ್ಥಾನ ಯೇಸುವನ್ನ ಇಂದು ಗುರುತಿಸಬೇಕಾಗಿದೆ. ಪುನರುತ್ಥಾನ ಯೇಸುವಿನ ಅನುಭವವನ್ನ ಹೊಂದಬೇಕಾಗಿದೆ. ಅಂತಹ ಅನುಭವವನ್ನ ಹೊಂದಲು ನಮ್ಮ ವಿಶ್ವಾಸದ ಕಣ್ಣುಗಳನ್ನು ಪ್ರಭು ತೆರೆಯುವಂತೆ ದೀನತೆಯಿಂದ ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನ ಶುದ್ಧ ಮನಸ್ಸು ಹೃದಯದಿಂದ ಅರ್ಪಿಸುವುದಕ್ಕಾಗಿ ದೇವರ ಮುಂದೆ ನಾವು ನಿಂತಿದ್ದೇವೆ. ನಾವು ಮಾಡಿರುವ ಎಲ್ಲ ತಪ್ಪುಗಳನ್ನ ಒಪ್ಪಿಕೊಂಡು ದೀನತೆಯಿಂದ ಕ್ಷಮಾಪಣೆಯನ್ನ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಮಗೂ ಯೋಚನೆಯಿಂದಲೋ ನುಡಿಯಿಂದಲೋ ನಡತೆಯಿಂದಲೋ ಕರ್ತವ್ಯದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ವಿವರಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಮಿತಿಯಾದ ಸಂತಾನೀಯ ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪ ದೋಷಗಳನ್ನು ಕ್ಷಮಿಸಿ ನಿತ್ಯ ಜೀವನದೆಡೆಗೆ
ಸದಾ ಸಂತೋಷದಿಂದ ನಲಿಯಲಿ. ಹೀಗೆ ನಮ್ಮ ದತ್ತು ಸ್ವೀಕಾರದ ನಿಮಿತ್ತ ನಾವು ಮರಳಿ ಪಡೆದ ಮಹಿಮೆಯಲ್ಲಿ ಆನಂದಿಸುತ್ತಾ ಪುನರುತ್ಥಾನದ ದಿನದ ಮಹದಾನಂದವನ್ನು ದೃಢ ನಿರೀಕ್ಷೆಯಿಂದ ಎದುರು ನೋಡುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವನ್ನು ಬಂಧಿಸಿರುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಶಿಷ್ಯರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು: ಯಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಕೊಡಿ. ಈ ಘಟನೆ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ಸ್ವಾಮಿ ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯತ್ ಜ್ಞಾನದಲ್ಲಿ ಯೇಸು ತಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದರು. ನೀವು ಅವರನ್ನು ಪರಕೀರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ದೀರಿ. ಆದರೆ ದೇವರು ಅವರನ್ನು ಮೃತ್ಯುಶಾಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ, ನಾ ಎದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ. ನಂಬಿಕೆ ನಿರೀಕ್ಷೆಯಿರುವುದು ಎನ್ನ ಮೃತದೇಹ. ಏಕನೇ ದುಡಲಾರೆ ಪಾತಾಳಕ್ಕೆ ನಿನ್ನನ್ನು ಜೀವಾತ್ಮವನ್ನು. ಕೊಳೆ ಬಿಡಲಾರೆ ನಿನ್ನೊಲಿದ್ದರಾತನು. ಅಮರ ಜೀವ ಮಾರ್ಗವನ್ನೇ ತೋರ್ಪಡಿಸದೆ ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದ ಭರಿತವಾಗಿರುತ್ತದೆ. ಪ್ರಿಯ ಸಹೋದರರೇ, ಪಿತಾಮಹನು ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ತನ್ನ ಸಂತತಿಯಲ್ಲಿ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನ ಮುಂಚಿತವಾಗಿ ಅರಿತು ಅವರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯವಿದು.
ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿಯಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದ್ದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯ ಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರಾರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸಿದ ದೇವರಲ್ಲಿ ನೀವು ವಿಶ್ವಾಸವಿಟ್ಟದ್ದು ಇವರ ಮುಖಾಂತರವೇ. ಹೀಗೆ ನಿಮ್ಮ ವಿಶ್ವಾಸವು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿವೆ. ದೇವರ ವಾಕ್ಯವಿದು. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ಆ ಕಾಲದಲ್ಲಿ ಶಿಷ್ಯರು ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರ್ ದೂರದಲ್ಲಿದ್ದ ಇಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸುವೆ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಆದರೆ ಇವರ್ಯಾರೆಂದು ಅವರು ಗುರುತು ಹಚ್ಚಲಿಲ್ಲ. ಕಾರಣ ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವರೆಲ್ಲ ಏನು ವಿಷಯ ಎಂದು ಯೇಸು ಕೇಳಿದರು. ಶಿಷ್ಯರು ಸಪ್ಪೆ ಮುಖ ಮಾಡಿ ನಿಂತರು. ಆಗ ಅವರಿಬ್ಬರಲ್ಲಿ ಒಬ್ಬನಾದ ಕ್ಲಿಯೋಪ ಇತ್ತೀಚೆಗೆ ಜೆರುಸಲೇಮಿನಲ್ಲಿ ಜರುಗಿದ ಘಟನೆಗಳನ್ನು ಪಟ್ಟಣಕ್ಕೆ ಪಟ್ಟಣವೇ ತಿಳಿದಿದೆ, ನಿನಗೊಬ್ಬನಿಗೆ ಅವು ತಿಳಿಯದೆ ಎಂದನು. ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ ಶಿಷ್ಯರಿಬ್ಬರು, ಇವು ನಜರೇತಿನ ಯೇಸುವಿಗೆ ಸಂಬಂಧಿಸಿದ ಘಟನೆಗಳು. ಅವರು ನಡೆಯಲ್ಲಿಯೂ ನುಡಿಯಲ್ಲಿಯೂ ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿ ಶಿಲುಬೆಗೆ ಜಡಿಸಿದರು. ಇಸ್ರಾಯೇಲನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳಾಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಹಿಳೆಯರು ಮುಂಜಾನೆ ಸಮಾಧಿಯ ಒಳಗೆ ಹೋಗಿದ್ದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂದಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು. ಇವರು ಯೇಸು ಸಜೀವದಿಂದ ಇದ್ದಾರೆಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗರಲ್ಲಿ ಕೆಲವರು ಸಮಾಧಿಯ ಒಳಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ್ದೆಲ್ಲವೂ ಸರಿಯಾಗಿತ್ತು, ಆದರೆ ಯೇಸುವನ್ನು ಮಾತ್ರ ಅವರು ಕಾಣಲಿಲ್ಲ ಎಂದರು. ಆಗ ಯೇಸು, ಎಂತಹ ಮತಿಹೀನರು ನೀವು,
ಪ್ರವಾದಿಗಳು ಹೇಳಿರುವುದನ್ನೆಲ್ಲ ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು. ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತಲ್ಲವೇ ಎಂದರು. ಆ ನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು. ಯೇಸುವನ್ನು ಅವರು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದ್ದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ, ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನ ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಯೇಸು ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಪುನರುತ್ಥಾನಿ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರು, ಪುನರುತ್ಥಾನಿ ಯೇಸು ಕ್ರಿಸ್ತರನ್ನ ಅವರು ಎಷ್ಟೇ ಬಾರಿ ದರ್ಶನ ಕೊಟ್ಟರೂ ಪದೇ ಪದೇ ಶಿಷ್ಯರಾಗಲಿ ಅವರ ಆಪ್ತರಾಗಲಿ ಅವರನ್ನ ಗುರುತು ಹಚ್ಚುವುದನ್ನ ಸಾಧ್ಯವಾಗಲಿಲ್ಲ. ಇವತ್ತಿನ ಶಿವ ಸಂದೇಶದಲ್ಲಿ ಎಮ್ಮಾವುಸ್ ದಾರಿಯಲ್ಲಿದ್ದ 2 ಶಿಷ್ಯರಿಗೂ ಕೂಡ ಯೇಸು ಅವರ ಜೊತೆಯಲ್ಲೇ ಸಾಗಿ ಅವರೊಡನೆ ಮನೆಯಲ್ಲಿ ತಂಗಿ ಆ ರೊಟ್ಟಿ ಮುರಿಯುವ ಆಚರಣೆಯವರೆಗೂ ಅವರನ್ನ ಗುರುತಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಇಂದಿನ ಶಿವ ಸಂದೇಶದಲ್ಲಿ ಹೇಳುವ ಒಂದು ವಾಕ್ಯದಂತೆ ಶಿಷ್ಯರ ಕಣ್ಣುಗಳು ಕಟ್ಟಿದಂತಾಗಿತ್ತು. ಯಾವ ಕಣ್ಣುಗಳು? ಪ್ರತಿಯೊಬ್ಬ ಮನುಷ್ಯನಿಗೆ 2 ರೀತಿಯ ಕಣ್ಣುಗಳು. ಯಾವ ರೀತಿ ನಮಗೆ 2 ಕಣ್ಣುಗಳಿವೆಯೋ ಹಾಗೆಯೇ ಎಲ್ಲವನ್ನ ಅರಿತುಕೊಂಡು ಅನುಭವಿಸಬೇಕಾದರೆ, ಅದರಲ್ಲೂ ಕೂಡ ಅಗೋಚರವಾದ ಸತ್ಯಗಳನ್ನ, ವಿಶ್ವಾಸದ ಸಂಗತಿಗಳನ್ನ ಅರಿತುಕೊಳ್ಳಬೇಕಾದರೆ ದೈಹಿಕ ಕಣ್ಣುಗಳ ಜೊತೆಗೆ ಆತ್ಮಿಕ ಕಣ್ಣುಗಳು, ಅಂತರಂಗದ ಕಣ್ಣುಗಳು, ಅದನ್ನ ನಾವು ವಿಶ್ವಾಸದ ಕಣ್ಣುಗಳು ಎಂಬುದಾಗಿ ಕರೆಯುತ್ತೇವೆ. ಅದರ ಅವಶ್ಯಕತೆ ಅಷ್ಟೇ ಮುಖ್ಯ. ಕೇವಲ ದೈಹಿಕ ಕಣ್ಣುಗಳಿಂದ ಮಾತ್ರ ಈ ಅಗೋಚರವಾದ ಸತ್ಯಗಳನ್ನ, ವಿಶೇಷವಾಗಿ ಆಧ್ಯಾತ್ಮಿಕ ಅಸ್ತಿತ್ವದ ಮೌಲ್ಯಗಳನ್ನ, ಧಾರ್ಮಿಕ ಅನುಭವಗಳನ್ನ ಹಾಗೂ ದೈವಾನುಭವವನ್ನ ಹೊಂದಬೇಕಾದಲ್ಲಿ ನಮಗೆ ಹೆಚ್ಚಾಗಿ ದೇಹದ ಕಣ್ಣುಗಳ ಜೊತೆಗೆ ಅಂತರಂಗದ ಆತ್ಮಿಕ ವಿಶ್ವಾಸದ ಕಣ್ಣುಗಳು ಅಷ್ಟೇ ಅವಶ್ಯಕ. ಎಷ್ಟೋ ಸಲ ಈ ಆತ್ಮಿಕ ಕಣ್ಣುಗಳು ಕುರುಡಾದಾಗ ನಾವು ಕಣ್ಣಿದ್ದು ಕುರುಡರಾಗಿ ಹೋಗ್ತೇವೆ. ಪ್ರಪಂಚದಲ್ಲಿ ಹಲವಾರು ರೀತಿಯಲ್ಲಿ ನಾವು ವಾಸ್ತವತೆಯನ್ನ ಕಾಣಲು ವಿಫಲರಾಗುತ್ತೇವೆ ಕೂಡ. ಅದರಲ್ಲಿಯೂ ವಿಶೇಷವಾಗಿ ಇಂದಿನ ಶಿವ ಸಂದೇಶದಲ್ಲಿ ನಾವು ಆಲಿಸಿ ಧ್ಯಾನಿಸುವಂತೆ ಎಲ್ಲಾ ಶಿಷ್ಯರೊಂದಿಗೆ ಈ 2 ಶಿಷ್ಯರು ಕೂಡ ಪುನರುತ್ಥಾನ ಆ ಯೇಸುವಿನ ಅನುಭವವನ್ನು ಹೊಂದುವ ಮುನ್ನ, ಯೇಸುವಿನ ಮರಣದ ನಂತರ ಭಯಭೀತರಾಗಿದ್ದರು, ಆತಂಕದಿಂದ ತುಂಬಿದ್ದರು. ಅವರಲ್ಲಿ ಯಾವುದೋ ರೀತಿಯ ಭಯ ಅವರನ್ನು ಆವರಿಸಿತ್ತು. ಆದ್ದರಿಂದಲೇ ಬಹುಶಃ ಬಹುತೇಕ ಶಿಷ್ಯರು ಹೆದರಿ ಅವಿತುಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದರು, ಅಥವಾ
ಯಾವುದೋ ಊರಿಗೆ ಪಲಾಯನಗೈದು ಅಲ್ಲಿ ಅವರು ಅವಿತುಕೊಳ್ಳಲು ಯತ್ನಿಸುತ್ತಾ ಇದ್ದರು. ಭಯ, ಯಹೂದ್ಯರ ಭಯ, ರೋಮನರ ಭಯ. ಇಂತಹ ಸಮಯದಲ್ಲಿ ಅವರಲ್ಲಿ ತುಂಬಿದಂತಹ ಈ ಭಯ, ಭೀತಿಯನ್ನ, ಆತಂಕದ ಕ್ಷಣವನ್ನ, ನಿರಾಶೆ, ಹತಾಶೆಯನ್ನ, ಆ ಜಿಗುಪ್ಸೆ ಹಾಗೂ ನೋವಿನ ಕ್ಷಣಗಳನ್ನ ಹೊರದೂಡಲು ಅವರಲ್ಲಿ ನಿರೀಕ್ಷೆ, ನಂಬಿಕೆ, ಭರವಸೆಯನ್ನ, ಧೈರ್ಯ, ಸ್ಥೈರ್ಯವನ್ನ ತುಂಬಿಸಲು ಅವರಲ್ಲಿ ವಿಶ್ವಾಸದ ಬಲವರ್ಧನೆಯ ಜೊತೆಗೆ ಯೇಸು ತಮ್ಮ ಆ ನೈಜ ಅನುಭವವನ್ನ, ಪುನರುತ್ಥಾನದ ಅನುಭವವನ್ನ ಅವರಿಗೆ ನೀಡಬೇಕಾದ ಅವಶ್ಯಕತೆಯನ್ನ ಕಂಡಂತಹ ಯೇಸು ಪದೇ ಪದೇ ವಿಭಿನ್ನ ರೀತಿಯಲ್ಲಿ, ವಿವಿಧ ರೀತಿಯಲ್ಲಿ ದರ್ಶನ ಕೊಡುವುದನ್ನು ನಾವು ಕಾಣ್ತೀವಿ. ಇಂದಿನ ಶುಭ ಸಂದೇಶದ ಎಮ್ಮಾಹುಸ್ ಶಿಷ್ಯರ ಅನುಭವ ಒಂದು ಶ್ರೇಷ್ಠವಾದ ಅನುಭವ. ಬಹುಶಃ ನಾವು ಈ ನಿಟ್ಟಿನಲ್ಲಿ ಧ್ಯಾನಿಸಬಹುದಾದರೆ ಈ ಅನುಭವ ಸಾಮಾನ್ಯವಾದ ಅನುಭವವಲ್ಲ. ನಾವು ಪ್ರತಿ ಬಲಿಪೂಜೆಯನ್ನ ಅರ್ಪಿಸಿ, ಆ ಬಲಿಪೂಜೆಯಲ್ಲಿ ದೈವ ವಾಕ್ಯವನ್ನ ಆಲಿಸಿ ಧ್ಯಾನಿಸಿ, ಅದ ನಂತರ ಯೇಸುವಿನ ಬಲಿಯನ್ನ ಅರ್ಪಿಸಿ ಆ ಯೇಸು ಕ್ರಿಸ್ತರನ್ನ ರೊಟ್ಟಿ ರಸಗಳ ರೂಪದಲ್ಲಿ ಸ್ವೀಕರಿಸಿದಾಗ ಆ ಕ್ರಿಸ್ತನ ಅನುಭವ, ಕ್ರಿಸ್ತನ ಪ್ರತ್ಯಕ್ಷತೆ, ಪ್ರಸನ್ನತೆ ನಮ್ಮೊಳಗೆ ಹೇಗೆ ನೆರವೇರುತ್ತದೋ ಆ ಒಂದು ದಿವ್ಯ ಅನುಭವ, ದಿವ್ಯ ಬಲಿಪೂಜೆಯ ಅನುಭವವನ್ನ ಈ ಶಿಷ್ಯರು ಹೊಂದುವುದನ್ನು ನಾವು ಗಮನಿಸಬೇಕು. ಆತ್ಮೀಯರೇ, ಮೊಟ್ಟ ಮೊದಲಿಗೆ ನಾವು ಗಮನಿಸುವಂತಹ ವಿಷಯಗಳು, ಮಹಾಧರ್ಮಾಧ್ಯಕ್ಷ ಫುಲ್ಟನ್ ಜೆ ಶಿಂಗ್ ಎನ್ನುವ ಈ ಶ್ರೇಷ್ಠ ಧರ್ಮ ಬೋಧಕರು ಹೇಳುವಂತಹ ಒಂದು ಸುಂದರವಾದ ಮಾತಿದೆ. ಪರಮ ಪ್ರಸಾದದ ಯೇಸುವನ್ನ ಯಾರು ಬರಿಗಣ್ಣಿನಿಂದ ಮಾತ್ರ ನೋಡ್ತಾರೆ, ಯಾರು ನಮ್ಮ ದೇಹದ ಕಣ್ಣುಗಳಿಂದ ಮಾತ್ರ ನೋಡ್ತಾರೆ, ಅಂತವರಿಗೆ ಈ ಪರಮ ಪ್ರಸಾದ ಯೇಸುವಿನ ಶರೀರ ರಕ್ತವಾಗಿ ಕಾಣುವುದಿಲ್ಲ, ಕೇವಲ ರೊಟ್ಟಿ ರಸವಾಗಿ ಮಾತ್ರ ಕಾಣುತ್ತದೆ. ಆದರೆ ಯಾವ ವ್ಯಕ್ತಿ, ಯಾವ ಕ್ರೈಸ್ತ ವಿಶ್ವಾಸಿ ಅದನ್ನ ಅಂತರಂಗದ ಆ ಆತ್ಮದ ವಿಶ್ವಾಸದ ಕಣ್ಣುಗಳಿಂದ ಆ ರೊಟ್ಟಿ ರಸಗಳಲ್ಲಿ ಯೇಸುವನ್ನು ನೋಡಿ ಪ್ರಯತ್ನಿಸ್ತಾರೋ ಅಲ್ಲಿ ಯೇಸುವಿನ ಶರೀರ ಮತ್ತು ರಕ್ತವನ್ನೇ ಅವರು ನೋಡ್ತಾರೆ. ಸಾಕ್ಷಾತ್ ಯೇಸುವಿನ ಪುನರುತ್ಥಾನದ ಅನುಭವವನ್ನ ಆ ರೊಟ್ಟಿ ರಸಗಳ ರೂಪದಲ್ಲಿ ಅವರ ಶರೀರ ಮತ್ತು ರಕ್ತದಲ್ಲಿ ಅವರು ಹೊಂದಲು ಸಾಧ್ಯವಾಗ್ತದೆ. ಇದೇ ನೆರವೇರಿದ್ದು ಎಮ್ಮಾಹುಸ್ ಶಿಷ್ಯರಿಗೆ. ಯೇಸು ಆ ದಾರಿಯಲ್ಲಿ ಅವರೊಂದಿಗೆ ಗಂಟೆಗಳ ಕಾಲ ಪ್ರಯಾಣಿಸಿದರೂ ಗುರುತಿಸಲಾಗದ ಅವರಿಗೆ ಯೇಸುವನ್ನು ಗುರುತು ಹಚ್ಚಿಸಲು ಸಾಧ್ಯವಾಗಿದ್ದು ಒಂದೇ ಒಂದು ಅನುಭವ, ಆ ದಿವ್ಯ ಬಲಿಯರ್ಪಣೆಯ, ಯೇಸುವಿನ ಆ ಕಲ್ವಾರಿಯ ಬಲಿಯರ್ಪಣೆಯನ್ನ ಯೇಸುವೇ ಮತ್ತೊಮ್ಮೆ ಅವರೊಂದಿಗೆ ಆಚರಿಸಿ ಆ ರೊಟ್ಟಿಯನ್ನು ಮುರಿದು ಅವರಿಗೆ ನೀಡುವಾಗಲೇ ಅವರ ಅಂತರಂಗದ ಆತ್ಮದ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಟ್ಟಿದ್ದು ಯೇಸುವನ್ನ ಗುರುತು ಹಚ್ಚಲು ಸಾಧ್ಯವಾಗಿದ್ದು ಯೇಸುವಿನ ದಿವ್ಯ ಅನುಭವವನ್ನ ಅವರು ಹೊಂದಿಕೊಂಡೊಯ್ದದ್ದು. ಆದರೆ ಅದಕ್ಕೆ ಮುನ್ನ ಯೇಸು ಅವರೊಡನಿದ್ದಾಗ ಅವರು ಹಳೆಯ ಒಡಂಬಡಿಕೆಯಿಂದ ಆರಂಭಿಸಿಕೊಂಡು ದೇವರ ರಕ್ಷಣಾ ಯೋಜನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಸಾಕಾರಗೊಳ್ಳಬೇಕೆಂಬ ಆ ಪವಿತ್ರ ಗ್ರಂಥದ ನುಡಿಗಳನ್ನ ಅವರಿಗೆ ವರ್ಣಿಸುತ್ತಾ, ವಿವರಿಸುತ್ತಾ ಆ ದೈವ ವಾಕ್ಯದಲ್ಲಿ ಆ ಪುನರುತ್ಥಾನ ಯೇಸುವಿನ ಅನುಭವವನ್ನು ಮೊದಲು ಹಂಚುತ್ತಾರೆ. ಇದು ಪ್ರತಿ ಬಲಿ ಪೂಜೆಯಲ್ಲಿ ನಾವು ಅನುಭವಿಸುವಂತಹ ದೇವವಾಕ್ಯದ ಶಕ್ತಿಯ ಮಹತ್ವ. ಆದ್ದರಿಂದ ಪ್ರಿಯರೇ, ಬಲಿ ಪೂಜೆಯಲ್ಲಿ ನಾವು ಓದಿ ಧ್ಯಾನಿಸಿ ಪ್ರಾರ್ಥಿಸುವ ದೈವ ವಾಕ್ಯ ನಮಗೆ ಕ್ರಿಸ್ತನ ಅನುಭವವನ್ನು ನೀಡುವಂತಹ ದಿವ್ಯ ಸಾಧನ. ಅದರ ಜೊತೆಗೇನೆ ಕ್ರಮೇಣ ಬಲಿಪೂಜೆಯ ಪ್ರಮುಖ ಹಂತದಲ್ಲಿ ಆ ರೊಟ್ಟಿ ರಸಗಳನ್ನ ಪವಿತ್ರಾತ್ಮರ ಶಕ್ತಿಯಿಂದ ಪ್ರಭು ಯೇಸುವೆ ತಮ್ಮ ಪೂಜ್ಯ ಶರೀರ ಮತ್ತು ರಕ್ತವನ್ನಾಗಿ ಮಾರ್ಪಡಿಸುವಂತಹ ಆ ದಿವ್ಯ ಅನುಭವ ಯೇಸುವಿನ ಶರೀರ ಮತ್ತು ರಕ್ತದಲ್ಲಿ. ಪ್ರತಿ ಬಲಿಪೂಜೆ ಈ ನಿಟ್ಟಿನಲ್ಲಿ ಕ್ರೈಸ್ತರಾದ ನಮಗೆ ವಿಶ್ವಾಸದ ಕಣ್ಣುಗಳನ್ನು ತೆರೆಯಲ್ಪಟ್ಟು ಆ ಕ್ರಿಸ್ತನ ಅನುಭವವನ್ನು ಹೊಂದಲು ನಮಗೆ ಅದು ಅರ್ಥಭರಿತ ಆಚರಣೆಯಾಗಬೇಕು. ಇಲ್ಲವಾದಲ್ಲಿ ಕೇವಲ ದೊಂಬರಾಟದಂತೆ ಪೂಜಾರ್ಪಣೆ ವ್ಯರ್ಥವಾಗಿ ಮುಗಿದು ಹೋಗಬಹುದು. ಪ್ರತಿಯೊಂದು ಬಲಿಪೂಜೆಗೆ ಆ ಶ್ರೇಷ್ಠತೆ ಇದೆ, ಆ ಘನತೆ ಇದೆ,
ಅಂತಹ ಒಂದು ವಿಶ್ವಾಸದ ಆಚರಣೆ ಇದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದಾದ ನಂತರವೇ ಆ ಶಿಷ್ಯರು ತಾವು ಇನ್ನಿತರ ಶಿಷ್ಯರ ಜೊತೆಗೆ ಒಟ್ಟುಗೂಡಿಕೊಂಡು ಆದಿ ಧರ್ಮಸಭೆಯ ಪ್ರಮುಖ ಕ್ರೈಸ್ತರೊಂದಿಗೆ ಒಟ್ಟುಗೂಡಿಕೊಂಡು ಆ ಪುನರುತ್ಥಾನದ ಅನುಭವವನ್ನು ಹಂಚಿಕೊಂಡು ತದನಂತರ ಕ್ರಮೇಣ ಕ್ರೈಸ್ತ ವಿಶ್ವಾಸವನ್ನ, ಪುನರುತ್ಥಾನ ಯೇಸುವನ ದಿವ್ಯ ಪ್ರಸನ್ನತೆ ಅನುಭವನ ಜಗತ್ತಿನ ಮೂಲೆ ಮೂಲೆಗೆ ಕಾಯ ವಾಚ ಮನಸ್ಸು ನಡೆ ನುಡಿಯಲ್ಲಿ ಹರಡುತ್ತಾ ಸಾಕ್ತಾರೆ. ಆ ಶಕ್ತಿಯನ್ನು ಅವರು ಪಡೆಯುವುದೇ, ಆ ಚೈತನ್ಯವನ್ನು ಹೊಂದುವುದೇ ದೈವ ವಾಕ್ಯದ ಅನುಭವದಲ್ಲಿ, ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ ಹಾಗೂ ಪರಮಪ್ರಸಾದ ಸ್ವೀಕಾರದ ಆ ದಿವ್ಯ ಅನುಭವದಲ್ಲಿ. ಬಹುಶಃ ಇಂದು ಇಡೀ ವಿಶ್ವ ಕೊರೋನಾ ವೈರಸ್ನಿಂದ, ಈ ಮಾರಣಾಂತಿಕ ರೋಗದಿಂದ ನರಳಿ ತತ್ತರಿಸುವಾಗ ಬಹುಶಃ ಈ ದೈವ ವಾಕ್ಯದ ಶಕ್ತಿ, ಪರಮಪ್ರಸಾದದ ಯೇಸುವಿನ ದಿವ್ಯ ಪ್ರಸನ್ನತೆ ಹಾಗೂ ಅನುಭವದ ಶಕ್ತಿ ಎಲ್ಲ ರೋಗಗಳನ್ನ ನಿರ್ಮೂಲ ಮಾಡುವ ವೈದ್ಯರಲ್ಲಿ ಶ್ರೇಷ್ಠ ವೈದ್ಯನಾದ ಪ್ರಭು ಯೇಸು ಖಂಡಿತವಾಗಿ ನಿರ್ಮೂಲಗೊಳಿಸಲಿ. ಈ ನಿಟ್ಟಿನಲ್ಲಿ ದೇವರ ಕರುಣೆಗೆ, ದೇವರ ವಾಕ್ಯದ ಶಕ್ತಿಗೆ, ಪರಮಪ್ರಸಾದದ ಶಕ್ತಿಗೆ ತಮ್ಮನ್ನೇ ಅರ್ಪಿಸಿಕೊಡುವಂತಹ ಜನತೆ ಆ ದೇವರ ಕರುಣೆಯಲ್ಲಿ, ಪ್ರಭು ಯೇಸುವಿನ ಪ್ರೀತಿ ವಾತ್ಸಲ್ಯದಲ್ಲಿ ಆ ಸೌಖ್ಯ ಸ್ಪರ್ಶವನ್ನ, ದಿವ್ಯ ರಕ್ಷಣೆಯನ್ನ ಹೊಂದಿ ಎಲ್ಲ ಕೆಡುಕುಗಳಿಂದ, ಎಲ್ಲ ವೈರಸ್ಗಳಿಂದ ಸಂರಕ್ಷಣೆಯನ್ನು ಹೊಂದಲಿ. ಅವರ ಪರಿಶುದ್ಧ ರಕ್ತದಿಂದ ಪ್ರಭು ಯೇಸು ಮನುಕುಲವನ್ನ ಶುದ್ಧೀಕರಿಸಲಿ. ಮನುಕುಲ ಈ ನಿಟ್ಟಿನಲ್ಲಿ ದೇವರ ಕರುಣೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ಒಂದು ಧನ್ಯತೆಯ, ಪಾವನತೆಯ ಜೀವನವನ್ನ ಪ್ರಭು ಯೇಸುವಿನಿಂದ ಹೊಂದಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸಿ ಪ್ರಾರ್ಥಿಸೋಣ. ದೈವ ವಾಕ್ಯ ಹಾಗೂ ಪರಮ ಪ್ರಸಾದದ ಯೇಸುವಿನ ದಿವ್ಯ ಶಕ್ತಿ, ದಿವ್ಯ ಪ್ರೇರಣೆ, ದಿವ್ಯ ಚೈತನ್ಯ ಸದಾ ನಮಗಿರಲಿ. ಸದಾ ಆ ಯೇಸುವಿನ ಅನುಭವನ ನಾವು ಹೊಂದಿ ಮುಂದೆ ನಡೆಯುವಂತೆ, ನಿರೀಕ್ಷೆ, ನಂಬಿಕೆ, ಭರವಸೆಯಲ್ಲಿ ಸಾಗುವಂತೆ ದೈವಾನುಗ್ರಹವನ್ನ ಕರುಣಿಸಲಿ. ಆಮೇಲೆ ವಿಶ್ವಾಸ ಪ್ರಮಾಣವನ್ನು ನಿವೇದಿಸುತ್ತಾ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸಿ, ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ, ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನೊಡನೆ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನನ್ನು ನಮ್ಮಲ್ಲಿರಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನಃ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಸಂತರ ನಿಮ್ಮನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯರೇ, ಇಡೀ ವಿಶ್ವಕ್ಕಾಗಿ, ಧರ್ಮಸಭೆಗಾಗಿ, ನಮ್ಮೆಲ್ಲರ ಕುಟುಂಬಗಳ ಹಾಗೂ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ, ಪುನರುತ್ಥಾನ ಯೇಸುವಿನ ಕರುಣೆಯ ಕರಗಳಿಗೆ ನಮ್ಮೆಲ್ಲ ಅಭಿಪ್ರಾಯಗಳನ್ನು ಸಮರ್ಪಿಸಿಕೊಡುತ್ತಾ ದೀನತೆ ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಮ್ಮೆಲ್ಲರ ಪ್ರಾರ್ಥನೆ: ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ಯೇಸು ಪ್ರಭು ಆಲಿಸಿರಿ ದೀನರ ಪ್ರಾರ್ಥನೆ. ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ಇವರಿಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯ ಹಾಗೂ ಜಗತ್ತಿನ ಈ ವಿಷಮ ಸ್ಥಿತಿಯಲ್ಲಿ ಜಗದ್ಗುರುಗಳ ನೇತೃತ್ವದಲ್ಲಿ ಮುನ್ನಡೆಯುತ್ತಿರುವಂತಹ ಈ ಧರ್ಮಸಭೆಯನ್ನು ಪ್ರಭು ಯೇಸು ತಮ್ಮ ದೈವಿಕ ಕರುಣೆಯಲ್ಲಿ, ಪವಿತ್ರಾತ್ಮರ ಸಪ್ತ ವರಗಳಲ್ಲಿ ಅಭಿನಯಿಸಿ, ದೈವ ಚಿತ್ತದ ಹಾದಿಯಲ್ಲಿ ದೇವರ ಕರುಣೆ ಹಾಗೂ ಪ್ರೀತಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ತಾವು ಮುನ್ನಡೆದು ಈ ಧರ್ಮಸಭೆಯನ್ನು ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಗಳನ್ನು ಪಡೆಯುವಂತೆ ಯೇಸು ಪ್ರಭು
ಪುನರುತ್ಥಾನದ ಈ ಕಾಲದಲ್ಲಿ ಪರಮ ಪ್ರಸಾದದ ಆಚರಣೆಯಿಂದ ವಂಚಿತರಾಗಿರುವ ಸಮಸ್ತ ಮಂದಿ ದೈವ ವಾಕ್ಯದ ಒಂದು ಧ್ಯಾನ ಹಾಗೂ ಪ್ರಾರ್ಥನೆಯ ಮುಖಾಂತರ ಆತ್ಮೀಕವಾಗಿ ಪರಮ ಪ್ರಸಾದ ಸ್ವೀಕಾರದ ಆಚರಣೆಯ ಮುಖೇನ ಪ್ರಭು ಯೇಸುವಿನ ಕರುಣೆ, ಪ್ರೀತಿ, ವಾತ್ಸಲ್ಯ, ನಿರೀಕ್ಷೆ, ನಂಬಿಕೆ, ಭರವಸೆಯನ್ನ ಹೊಂದಿದವರಾಗಿ ಬಾಳಲು ಬೇಕಾದ ಸರ್ವ ದೈವಿಕ ಆಶೀರ್ವಾದಗಳನ್ನು ಹೊಂದುವಂತೆ ಯೇಸು ಪ್ರಭು ಸಮಸ್ತ ಜನತೆಗೋಸ್ಕರ, ಸರ್ವ ಜನಾಂಗದವರಿಗೋಸ್ಕರ, ನಮ್ಮ ದೇಶ ಬಾಂಧವರಿಗೋಸ್ಕರ ಪ್ರಾರ್ಥಿಸೋಣ. ಇಡೀ ವಿಶ್ವವೇ ಈ ಒಂದು ಯಾತನೆಯನ್ನ ಹೊಂದಿ ನರಳುತ್ತಿರುವ ಈ ಸಂದರ್ಭದಲ್ಲಿ ದೇವರ ಪ್ರೀತಿ, ಕರುಣೆ, ವಾತ್ಸಲ್ಯವನ್ನ ಅನುಭವಿಸಲು ಪ್ರಭು ಯೇಸು ವೈದ್ಯರುಗಳಿಗೆ ವೈದ್ಯರಾದಂತಹ ಆ ಶ್ರೇಷ್ಠ ಅನುಪಮ ವೈದ್ಯರು ಈ ರೋಗದ ಭೀತಿಯಿಂದ, ಈ ರೋಗದ ವೈರಾಣುಗಳ ಒಂದು ಕಾಡುವಿಕೆಯಿಂದ ಸರ್ವ ಜನತೆಯನ್ನ ಸಂರಕ್ಷಿಸಿ ಕಾಪಾಡಲಿ. ವಿಶೇಷವಾಗಿ ಈ ಒಂದು ಮಾರಣಾಂತಿಕ ವ್ಯಾಧಿಯ ವಿರುದ್ಧ ಹೋರಾಡುತ್ತಿರುವಂತಹ ವೈದ್ಯರುಗಳನ್ನ, ದಾದಿಯರನ್ನ, ಇತರ ಎಲ್ಲಾ ನಮ್ಮ ಸಹೋದರ ಸಹೋದರಿಯರನ್ನ ದೇವರು ವಿಶೇಷವಾಗಿ ಅವರ ದೈವಿಕ ಆಶೀರ್ವಾದದ ವರಗಳೊಂದಿಗೆ ಹರಸಿ ನುಂಗೈಸುವಂತೆ ಯೇಸು ಪ್ರಭು ನಮಗೋಸ್ಕರ ಹಾಗೂ ನಮ್ಮ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಪುನರುತ್ಥಾನ ಯೇಸುವಿನ ಪರಮ ಪ್ರೀತಿ, ಶಾಂತಿ, ಸಮಾಧಾನ ನಮ್ಮದಾಗಲು, ನಮ್ಮ ಮನೆಗಳಲ್ಲಿ ನೆಲೆಸಲು, ನಮ್ಮ ಕುಟುಂಬಗಳನ್ನು ಭಾವೈಕ್ಯತೆಯಲ್ಲಿ ಬೆಸೆಯಲು ದೈವ ವಾಕ್ಯ ಹಾಗೂ ಪರಮ ಪ್ರಸಾದದ ಪ್ರಭು ಯೇಸು ನಿರಂತರವಾಗಿ ನಮ್ಮೊಳಗಿದ್ದು, ನಮ್ಮೊಂದಿಗಿದ್ದು, ನಮ್ಮ ಕುಟುಂಬಗಳಲ್ಲಿದ್ದು, ನಮ್ಮ ಸಭೆ ಸಮುದಾಯಗಳಲ್ಲಿದ್ದು ಆ ದೈವಿಕ ಅನುಭವದಲ್ಲಿ ನಿರಂತರ ಪರಿಪಾಲಿಸುವಂತೆ ಯೇಸು ಪ್ರಭು ಒಂದು ಕ್ಷಣ ಮೌನವಾಗಿ ನಮಗಾಗಿಯೇ ನಾವು ಪ್ರಾರ್ಥಿಸೋಣ. ನಮ್ಮಲ್ಲಿ ಪ್ರಾರ್ಥಿಸಲು ಬೇಡಿಕೊಂಡಿರುವ, ವಿನಂತಿಸಿಕೊಂಡಿರುವ ಸರ್ವರವರಿಗಾಗಿ ಪ್ರಾರ್ಥಿಸೋಣ. ಪುನರುತ್ಥಾನಿ ಪ್ರಭು ಯೇಸುವೆ, ಈ ನಿಮ್ಮ ಮಕ್ಕಳ ಎಲ್ಲಾ ಪ್ರಾರ್ಥನೆಗಳನ್ನು ನಿಮ್ಮದಾಗಿ ಸ್ವೀಕರಿಸಿ, ನಿಮ್ಮ ಚಿತ್ತದಂತೆ ನಮಗೆ ಅವಶ್ಯಕವಾಗಿರುವುದನ್ನು ಅನುಗ್ರಹಿಸಿ, ಸದಾಕಾಲಕ್ಕೂ ನಮ್ಮೊಂದಿಗಿದ್ದು ನಮ್ಮನ್ನು ರಕ್ಷಿಸಿ ಪರಿಪಾಲಿಸಲೆಂದು ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದಯಾಮಯ ದೇವರಿಗೆ ಸಮರ್ಪಿತ ಯೋಗ್ಯವಾಗುವಂತೆ ಪ್ರಾರ್ಥಿಸಿರಿ. ಮಹಿಮೆಗಾಗಿ ಪ್ರಭು, ನಿಮ್ಮ ಧರ್ಮಸಭೆಯ ಉಲ್ಲಾಸದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಅದರ ಇಂತಹ ಸಂತೋಷಕ್ಕೆ ಕಾರಣರಾದ ನೀವು ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳು ನಿತ್ಯಾನಂದದಲ್ಲಿ ಫಲ ನೀಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ನಮ್ಮನೆಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು, ನಾವೆಲ್ಲ ಕಾಲದಲ್ಲಿ ನಿಮ್ಮನ್ನು ಸ್ತುತಿಸುವುದು ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವನಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮತದಾನದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು
ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೇವಾಯಿ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿಯವರೊಂದಿಗೂ ಸರ್ವ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಎಲ್ಲಾ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಪುನರುತ್ಥಾನದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ನಮ್ಮೆಲ್ಲರ ಮೇಲೂ ದಯೆ ತೋರಿರಿ. ದೇವಮಾದಿ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪರಿಶುದ್ಧ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವೋ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲೇ. ಪುನರುತ್ಥಾನಿ ಯೇಸುವಿನ ದಿವ್ಯಾನುಭವ ನಮ್ಮದಾಗಿ ಯೇಸುವಿನಂತೆ ಜೀವಿಸಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸುತ್ತಾ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ.
ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ಪ್ರಭುವೇ, ನಮ್ಮೆಲ್ಲರ ಬಲಹೀನತೆಗಳನ್ನು ಪಾಪ ದೋಷಗಳನ್ನು ಲೆಕ್ಕಿಸದೆ ಈ ನಿಮ್ಮ ಧರ್ಮಸ್ಥಿತಿಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಯೇಸುವಿನ ಶಾಂತಿಯನ್ನು ಪರಸ್ಪರ ಹಾರೈಸಿ. ಇಗೋ ಇವರೇ ಲೋಕದ ಪಾಪಗಳನ್ನ ಪರಿಹರಿಸುವವರು. ಈ ಪಾಸ್ಕ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕಾವಲ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಅವರ ಜೀವನಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತದಿಂದ
ಹೋಗುವಾಗ ಶಿಷ್ಯರಿಬ್ಬರು ಅವನನ್ನ ಗುರುತು ಹಚ್ಚಿದರು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಅಂತರಹಸ್ಯಗಳಿಂದ ನವೀಕರಿಸಲು ನೀವು ಇಚ್ಛಿಸಿದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಳಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಪ್ರೀತಿಸದ ನಿಮ್ಮಲ್ಲಿ ಇರಲಿ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.